ಬಿಸಿಲಿರುವಾಗ ನೆಲದ ಮೇಲೆ ಚೆಲ್ಲಿದ ನೀರು ನಿಧಾನವಾಗಿ ಮಾಯವಾಗೋದನ್ನ ಎಲ್ರೂ ಗಮನಿಸಿರ್ತೀವಿ ಅಲ್ವಾ? ಆದರೆ ಆ ನೀರು ಎಲ್ಲಿಗೆ ಹೋಯ್ತು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಈ ಒಂದು ತುಂಬಾನೇ ಸರಳವಾದ ಪ್ರಶ್ನೆ ಇದೆಯಲ್ಲ, ಇದು ಒಂದು ಅದ್ಭುತವಾದ ವೈಜ್ಞಾನಿಕ ಪ್ರಕ್ರಿಯೆಯ ಬಾಗಿಲನ್ನೇ ತೆರೆಯುತ್ತೆ. ನೋಡಿ, ಇದೇ ತರದ ಒಂದು ಪ್ರಶ್ನೆ ರಾಜು ಮತ್ತೆ ಸೀಮಾ ಅನ್ನೋ ಇಬ್ರು ಸ್ನೇಹಿತರ ತಲೆಗೂ ಬಂದಿತ್ತು. ಆಟ ಆಡ್ತಾ ಇದ್ದಾಗ ಚೆಲ್ಲಿದ ನೀರು ಬೇಗನೆ ಒಣಗಿ ಹೋಗಿತ್ತು. ಆದ್ರೆ ಹಾಲ್ ಮಾತ್ರ ಅಷ್ಟೇ ಹೊತ್ತಾದ್ರೂ ಇನ್ನೂ ಒದ್ದೆಯಾಗೇ ಇತ್ತು. ಯಾಕೀಗೆ? ಬನ್ನಿ, ಇದ್ರ ಹಿಂದಿನ ಕಾರಣ ಏನು ಅಂತ ನಾವೆಲ್ಲ ಒಟ್ಟಿಗೆ ಸೇರಿ ಪತ್ತೆ ಹಚ್ಚೋಣ. ಹೌದು, ನಮ್ಮ ಇವತ್ತಿನ ಈ ಹುಡುಕಾಟ ಶುರುವಾಗೋದೆ ಇಂತಹ ಒಂದು ದೈನಂದಿನ ಕುತೂಹಲದಿಂದ. ಇದನ್ನ ಇಬ್ರು ಯೋಚಿಸುವ ಮನಸ್ಸುಗಳು ಗಮನಿಸಿದ್ವು. ಸೊ ರಾಜು ಮತ್ತು ಸೀಮಾ, ಈ ಇಬ್ರು ಫ್ರೆಂಡ್ಸ್ ಒಂದು ವಿಚಿತ್ರವಾದ ವಿಷಯವನ್ನ ಗಮನಿಸ್ತಾರೆ. ಸುಮಾರು 2 ಗಂಟೆಗಳ ಹಿಂದೆ ಚೆಲ್ಲಿದ ನೀರು ಪೂರ್ತಿಯಾಗಿ ಮಾಯವಾಗಿತ್ತು, ಆದರೆ ಹಾಲು ಮಾತ್ರ ಇನ್ನೂ ಒದ್ದೆಯಾಗೇ ಇತ್ತು. ಈ ಒಂದು ಚಿಕ್ಕ ನೋಟವೇ ಒಂದು ದೊಡ್ಡ ವೈಜ್ಞಾನಿಕ ರಹಸ್ಯದ ಬಾಗಿಲನ್ನು ತೆರೆಯಿತು. ಹಾಗಾದ್ರೆ ಈ ರೀತಿ ದ್ರವಗಳು ಮಾಯವಾಗೋ ಪ್ರಕ್ರಿಯೆ ಹಿಂದಿರೋ ವಿಜ್ಞಾನವಾದ್ರೂ ಏನು? ಬನ್ನಿ, ನೀರು ಮಾಯವಾಗುವ ಹಿಂದಿನ ಆ ರಹಸ್ಯವನ್ನ ಭೇದಿಸೋಣ. ಈ ಪ್ರಕ್ರಿಯೆಗೆ ಆವಿಯಾಗುವಿಕೆ ಅಥವಾ ಇಂಗ್ಲಿಷ್ನಲ್ಲಿ ಇವ್ಯಾಪೊರೇಷನ್ ಅಂತ ಕರೀತಾರೆ. ಸರಳವಾಗಿ ಹೇಳೋದಾದ್ರೆ, ದ್ರವವು ಆವಿ ಅಂದ್ರೆ ಗ್ಯಾಸ್ ಆಗಿ ಬದಲಾಗಿ ವಾತಾವರಣಕ್ಕೆ ಸೇರಿಕೊಳ್ಳುವ ಒಂದು ಪ್ರಕ್ರಿಯೆ ಇದು. ದ್ರವದ ಮೇಲ್ಮೈಯಲ್ಲಿರೋ ಕಣಗಳಿಗೆ ಸಾಕಷ್ಟು ಶಕ್ತಿ ಸಿಕ್ಕಾಗ ಅವು ಗಾಳಿಗೆ ಜಿಗಿದು ಮಾಯವಾದ ಹಾಗೆ. ಆದ್ರೆ ಒಂದು ವಿಷಯ, ಎಲ್ಲ ದ್ರವಗಳು ಒಂದೇ ವೇಗದಲ್ಲಿ ಆವಿಯಾಗೋದಿಲ್ಲ. ಇದನ್ನು ಕಂಟ್ರೋಲ್ ಮಾಡೋಕೆ 5 ಪ್ರಮುಖ ಅಂಶಗಳಿವೆ. ಅವು ಯಾವುವು ಅಂತ ಬನ್ನಿ ಒಂದೊಂದಾಗೇ ನೋಡೋಣ. ಮೊಟ್ಟ ಮೊದಲನೆಯದು ತಾಪಮಾನ, ಅಂದ್ರೆ ಟೆಂಪ್ರೇಚರ್. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಉದಾಹರಣೆ ಸಾಕು. ಬಿಸಿಲಿನಲ್ಲಿ ಒಣಗಿಸೋಕೆ ಹಾಕಿದ ಬಟ್ಟೆಗಳು ನೆರಳಿನಲ್ಲಿ ಹಾಕಿದ ಬಟ್ಟೆಗಳಿಗಿಂತ ಎಷ್ಟು ಬೇಗ ಒಣಗ್ತವೆ ಅಲ್ವಾ? ಹಾಗಾಗಿ ಇಲ್ಲಿರೋ ತತ್ವ ತುಂಬಾನೇ ಸರಳ. ತಾಪಮಾನ ಹೆಚ್ಚಾದ ಹಾಗೆಲ್ಲ ಆವಿಯಾಗುವಿಕೆ ವೇಗ ಕೂಡ ಹೆಚ್ಚಾಗುತ್ತೆ. ಯಾಕೆಂದ್ರೆ ಬಿಸಿಯು ದ್ರವದ ಅಣುಗಳಿಗೆ ಹೆಚ್ಚು ಶಕ್ತಿ ಕೊಡುತ್ತೆ. ಇದರಿಂದ ಅವು ಸುಲಭವಾಗಿ ಆವಿಯಾಗಿ ಗಾಳಿಗೆ ಸೇರ್ಕೊಳ್ಳೋಕೆ ಸಹಾಯ ಆಗುತ್ತೆ. ಇನ್ನು ಎರಡನೇ ಅಂಶ, ಅದು ಗಾಳಿಯ ವೇಗ. ಯೋಚನೆ ಮಾಡ್ನೋಡಿ, ಫ್ಯಾನ್ ಕೆಳಗೆ ಇಟ್ಟಿರೋ ನೀರಿನ ಹನಿ ಬೇಗ ಮಾಯವಾಗುತ್ತಾ ಅಥವಾ ಗಾಳಿನೇ ಇಲ್ಲದ ಕೋಣೆಯಲ್ಲಿಟ್ಟಿರೋ ನೀರು ಬೇಗ ಮಾಯವಾಗುತ್ತಾ? ಯಾಕಿರ್ಬೋದು? ಖಂಡಿತ ಫ್ಯಾನ್ ಕೆಳಗಿರೋ ನೀರೇ ಬೇಗ ಮಾಯವಾಗುತ್ತೆ. ಯಾಕಂದ್ರೆ ಗಾಳಿಯ ವೇಗ ಹೆಚ್ಚಾದಂತೆ ಆವಿಯಾಗುವಿಕೆಯ ವೇಗವೂ ಹೆಚ್ಚಾಗುತ್ತೆ. ಬೀಸೋ ಗಾಳಿಯು ದ್ರವದ ಮೇಲ್ಮೈಯಲ್ಲಿರೋ ಆವಿ ತುಂಬಿದ ಗಾಳಿಯನ್ನು ದೂರ ತಳ್ಳಿ ಹೊಸದಾಗಿ ಆವಿಯಾಗಲು ಜಾಗ ಮಾಡಿಕೊಡುತ್ತೆ. ಈಗ ಮೂರನೇ ಅಂಶವನ್ನು ನೋಡೋಣ. ಅದೇ ಮೇಲ್ಮೈ ವಿಸ್ತೀರ್ಣ ಅಥವಾ ಸರ್ಫೇಸ್ ಏರಿಯಾ. ಒಂದೇ ಪ್ರಮಾಣದ ನೀರನ್ನ ಒಂದು ಅಗಲವಾದ ತಟ್ಟೆ ಮತ್ತು ಒಂದು ಎತ್ತರದ ಕಿರಿದಾದ ಗ್ಲಾಸ್ನಲ್ಲಿ ಇಟ್ರೆ ಯಾವುದರಲ್ಲಿ ನೀರು ಬೇಗ ಖಾಲಿ ಆಗ್ಬೋದು? ಖಂಡಿತವಾಗಿಯೂ ಅಗಲವಾದ ತಟ್ಟೆಯಲ್ಲಿ. ಯಾಕಂದ್ರೆ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಷ್ಟು ಹೆಚ್ಚು ಅಣುಗಳು ಗಾಳಿಗೆ ತೆರೆದುಕೊಳ್ತವೆ ಮತ್ತು ತುಂಬಾನೇ ಸುಲಭವಾಗಿ ಆವಿಯಾಡಿ ಹೋಗ್ತವೆ. 4ನೇ ಅಂಶ, ಆರ್ದ್ರತೆ ಅಂದ್ರೆ ಗಾಳಿಯಲ್ಲಿರೋ ತೇವಾಂಶ. ಡ್ರೈ ಆಗಿರೋ ದಿನಗಳಲ್ಲಿ ಬಟ್ಟೆಗಳು ಬೇಗ ಒಣಗುತ್ತವೆ. ಆದರೆ ಮಂಜು ಅಥವಾ ತೇವಾಂಶ ಹೆಚ್ಚಾಗಿರೋ ದಿನಗಳಲ್ಲಿ ತುಂಬಾ ನಿಧಾನವಾಗಿ ಒಣಗುತ್ತವೆ. ಸರಿ, ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಆರ್ದ್ರತೆ ಹೆಚ್ಚಾದಂತೆ ಆವಿಯಾಗುವಿಕೆ ನಿಧಾನ ಆಗುತ್ತೆ. ಯಾಕೆಂದ್ರೆ ಗಾಳಿಯು ಆಲ್ರೆಡಿ ನೀರಿನ ಆವಿಯಿಂದ ತುಂಬಿರುತ್ತೆ. ಹಾಗಾಗಿ ಹೊಸದಾಗಿ ಆವಿಯಾಗೋಕೆ ಹೆಚ್ಚು ಜಾಗನೇ ಇರೋದಿಲ್ಲ. ಮತ್ತು ಕೊನೆಯದಾಗಿ 5ನೇ ಮತ್ತು ಅತಿ ಮುಖ್ಯವಾದ ಅಂಶ, ದ್ರವದ ಸ್ವಭಾವ. ಪೆಟ್ರೋಲ್, ನೀರು, ಹಾಲು, ಎಣ್ಣೆ ಇವೆಲ್ಲ ಒಂದೇ ರೀತಿ ಇರೋದಿಲ್ಲ ಅಲ್ವಾ? ಇವೆಲ್ಲವೂ ಬೇರೆ ಬೇರೆ ವೇಗದಲ್ಲಿ ಆವಿಯಾಗ್ತವೆ. ಪೆಟ್ರೋಲ್ ಕ್ಷಣ ಮಾತ್ರದಲ್ಲಿ ಮಾಯವಾದ್ರೆ ಎಣ್ಣೆ ಮಾತ್ರ ಹಾಗೇನೆ ಉಳಿಯುತ್ತೆ. ಇದಕ್ಕೆ ಕಾರಣ ಆ ದ್ರವದ ಅಣುಗಳ ನಡುವೆ ಇರೋ ಬಂಧ. ಪೆಟ್ರೋಲಿನಂತಹ ದ್ರವಗಳಲ್ಲಿ ಅಣುಗಳ ಬಂಧ ತುಂಬಾನೇ ವೀಕ್ ಆಗಿರುತ್ತೆ. ಹಾಗಾಗಿ ಅವು ಸುಲಭವಾಗಿ ಆವಿಯಾಗ್ತವೆ. ನೀರಿನ ಅಣುಗಳ ಬಂಧ ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್. ಇದು ನಮ್ಮ ಆರಂಭದ ಪ್ರಶ್ನೆ ಇದೆಯಲ್ಲ, ಹಾಲು ಮತ್ತು ನೀರಿನ ವ್ಯತ್ಯಾಸ, ಅದಕ್ಕೆ ಉತ್ತರ ಕೊಡುತ್ತೆ. ಈ ಎಲ್ಲಾ ವೈಜ್ಞಾನಿಕ ತತ್ವಗಳು ಕೇವಲ ಪುಸ್ತಕದಲ್ಲಿರೋ ವಿಷಯಗಳಲ್ಲ, ಅವು ನಮ್ಮ ದಿನನಿತ್ಯದ ಜೀವನದ ಜೊತೆ ಬೆರೆತು ಹೋಗಿವೆ. ಇಲ್ನೋಡಿ, ಸಮುದ್ರದ ನೀರು ಆವಿಯಾಗಿ ಮೋಡಗಳಾಗುವ ಜಲಚಕ್ರ ಇರ್ಬೋದು. ನಾವು ಒಣಗ್ಸೋಕ ಹಾಕುವ ಬಟ್ಟೆಗಳು ಬಿಸಿ ಚಹಾದಿಂದ ಆವಿ ಬಂದು ಅದು ತಣ್ಣಗಾಗುವುದು, ಮತ್ತು ನಮ್ಮ ದೇಹವನ್ನು ತಂಪಾಗಿಡಲು ಬೆವರು ಆವಿಯಾಗುವುದು. ಇವೆಲ್ಲವೂ ಆವಿಯಾಗುವಿಕೆಯ ಅದ್ಭುತ ಉದಾಹರಣೆಗಳೇ. ಹಾಗಾದ್ರೆ ರಾಜು ಮತ್ತು ಸೀಮಾ
ತಾವು ಕಲಿತಿದ್ದನ್ನೆಲ್ಲ ಒಮ್ಮೆ ಟೆಸ್ಟ್ ಮಾಡಿ ನೋಡೋಣ ಅಂತ ಒಂದು ಚಿಕ್ಕ ಪ್ರಯೋಗವನ್ನ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಅವರೇನ್ ಮಾಡ್ತಾರೆ ಅಂದ್ರೆ 4 ಒಂದೇ ರೀತಿಯ ಬಟ್ಟಲುಗಳಲ್ಲಿ ನೀರು ತೆಗೆದುಕೊಂಡು 2 ಗಂಟೆಗಳ ಕಾಲ ಬೇರೆ ಬೇರೆ ಸ್ಥಳಗಳಲ್ಲಿ ಇಡ್ತಾರೆ. ಒಂದನ್ನ ನೇರ ಬಿಸಿಲಿನಲ್ಲಿ, ಇನ್ನೊಂದನ್ನ ಫ್ಯಾನ್ ಕೆಳಗೆ, 3ನೇದನ್ನ ನೆರಳಿನಲ್ಲಿ ಮತ್ತು 4ನೇದನ್ನ ಒಂದು ಮುಚ್ಚಿದ ಪೆಟ್ಟಿಗೆಯೊಳಗೆ ಇಡ್ತಾರೆ. ಅವರ ಫಲಿತಾಂಶಗಳು ತುಂಬಾನೇ ಸ್ಪಷ್ಟವಾಗಿದ್ವು. ಬಿಸಿಲಿನಲ್ಲಿದ್ದ ನೀರು ಅತಿ ವೇಗವಾಗಿ ಆವಿಯಾಗಿತ್ತು. ಅದರ ನಂತರ ಫ್ಯಾನ್ ಕೆಳಗಿದ್ದಿತು. ನೆರಳಲ್ಲಿ ನಿಧಾನವಾಗಿತ್ತು ಮತ್ತು ಮುಚ್ಚಿದ ಪೆಟ್ಟಿಗೆಯಲ್ಲಿ ಅತಿ ನಿಧಾನವಾಗಿತ್ತು. ಇದು ತಾಪಮಾನ ಮತ್ತು ಗಾಳಿಯ ಪ್ರಭಾವವನ್ನ ಎಷ್ಟು ಕ್ಲಿಯರ್ ಆಗಿ ತೋರಿಸಿತು ಅಲ್ವಾ? ಹಾಗಾದ್ರೆ ನಾವು ಕಲಿತ ಪ್ರಮುಖ ಅಂಶಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋಣ. ಹೆಚ್ಚಿನ ತಾಪಮಾನ, ಹೆಚ್ಚಿನ ಗಾಳಿಯ ವೇಗ ಮತ್ತು ದೊಡ್ಡ ಮೇಲ್ಮೈ ವಿಸ್ತೀರ್ಣ ಇವು ಆವಿಯಾಗುವಿಕೆಯನ್ನ ಸ್ಪೀಡಪ್ ಮಾಡುತ್ತವೆ. ಆದರೆ ಹೆಚ್ಚಿನ ಆರ್ದ್ರತೆ ಅದನ್ನ ನಿಧಾನಗೊಳಿಸುತ್ತೆ. ಈಗ ರಾಜುಗೆ ಎಲ್ಲವೂ ಕ್ಲಿಯರ್ ಆಗಿ ಅರ್ಥವಾಗಿತ್ತು. ಓಹ್, ಹಾಲಿನಲ್ಲಿ ನೀರು ಮಾತ್ರವಲ್ಲದೆ ಬೇರೆ ಘಟಕಾಂಶಗಳು ಇರುತ್ತವಲ್ಲ, ಅದಕ್ಕಾಗಿಯೇ ಅದು ಶುದ್ಧ ನೀರಿಗಿಂತ ನಿಧಾನವಾಗಿ ಆವಿಯಾಗುತ್ತೆ ಅಂತ ಅವನಿಗೆ ಗೊತ್ತಾಯ್ತು. ಅವರ ಆರಂಭದ ಕುತೂಹಲಕ್ಕೆ ಕೊನೆಗೂ ಉತ್ತರ ಸಿಕ್ಕಿತ್ತು. ಆವಿಯಾಗುವಿಕೆ ಅನ್ನೋದು ಪ್ರಕೃತಿಯ ಒಂದು ಮೂಲಭೂತ ಪ್ರಕ್ರಿಯೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜಗತ್ತನ್ನೇ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ. ಇದು ನಮಗೆ ಜಲಚಕ್ರ, ಹವಾಮಾನ ಮತ್ತು ನಮ್ಮ ಪರಿಸರದ ಬಗ್ಗೆ ತಿಳಿಸ್ತೆ. ಹಾಗಾಗಿ ಈ ಜ್ಞಾನದೊಂದಿಗೆ ನೀರನ್ನ ಉಳಿಸೋಣ, ಪ್ರಕೃತಿಯನ್ನ ರಕ್ಷಿಸೋಣ.